ಜಲ್ದಿ ಹೋಗ್ಬೇಕು ಅಂತೀವಿ, ದೂರಿಂದ ಬಂದೀವಿ, ಮೈಸೂರಿನ ಬಂದೀವಿ ಅಂತೀವಿ. ಈ ಪುಣ್ಯಾತ್ಮರುಗಳು ನನ್ನ ತಮ್ಮ ಎಲ್ಲಿಂದ ಬಂದ, ಊರು ಯಾವ ತಮ್ಮ ನಿಂದು? ಚೋಳೂರಿಂದ ಬಂದ. ಅಣ್ಣ ಫಿಲ್ಟರ್ ನೀರು ಇಕ್ತಾನೆ, ಫಿಲ್ಟರ್ ನೀರು ನೋಡಿ ಅಲ್ಲಿ ಫಿಲ್ಟ್ರ್ ಮಾಡೋ ಮಿಷಿನ್ ತಂದೆ ನನ್ನ ತಮ್ಮ. ಭಾಳ ಖುಷಿ ಆಗ್ತಾವಂತಮ್ಮ, ಭಾಳ ಖುಷಿ ಆಗುತ್ತೆ. ಇನ್ನು ಈ ಫಿಲ್ಟರ್ ನೀರಿಗೆ ಏಷ್ಯನ್ ಬಂದು ಇನ್ನು ಕೈಕಾಲು ತಗೊಂಡು ಬಾಯಿ ತಗೊಂತಾರ ಗೊತ್ತಿಲ್ಲ. ಮುಂಚೆ ಒಬ್ಬ ಯಾರೋ ಇದೇ ತುಮಕೂರು ಹತ್ರದಿಂದ ಯಾರೋ ತಂದು ಇಕ್ಕೋ ಇದ್ದ, ಗೌತಮ್ ತಂದಿಕ್ಕಿದ್ದ. ಅವಾಗೆಲ್ಲ ಬಂದು ಹೆಣ್ಮಕ್ಳುಗಳು ಒಂದು ಬ್ಯಾಗ್ ಮೊಬೈಲ್ ಇಕ್ಕೊಂಡು ಅಲ್ಲೇ ಒಂದು ಲೈಟಾಗಿ ಕಾಲು ತಗೊಂಡರು, ಅಲ್ಲಿಗೆ ಹೋದ ದೂರ ಆಗುತ್ತೆ ಅಂತ. ಅಲ್ಲೇ ನಮ್ಮ ಗಂಡು ಮಕ್ಕಳು ಅಲ್ಲೊಂದು ಪಾನ್ ಕೊಡೋಕೆ ಹಂಗೆ ಉಗಿಯೋರು. ಇನ್ನು ಇರೊಳಕ್ಕೆ ಇಲ್ಲಿ ಇಕ್ಕಿನೀಗ ತಮ್ಮನ ಕಡೆಯಿಂದವ. ಇನ್ನು ಇರೊಳಕ್ಕೆ ಯಾರು ಹೋಗಿತ್ತಾರೋ, ಇನ್ನು ಯಾರು ಹುಡುದು ಇನ್ನು ಬೈದು ಯಾರು ಕಂಪ್ಲೇಂಟ್ ಕೊಟ್ಟೋಗ್ತಾರೋ ಗೊತ್ತಿಲ್ಲ. ಹೆಚ್ಚು ಅನುಕೂಲ ಮಾಡಿದರೆ ಮುಂಚೆ ಮುಂದೊಂದು ಕಾಲಿತ್ತು. ಈಗ ಅಮ್ಮನ ಕಾಲದಲ್ಲಿ ಆ ತಾಯಿ, ಈ ತಾಯಿ, ಆ ತಾಯಿ ಇವರೆಲ್ಲ ದಡ್ರು, ಅಂದರೆ ಅವ್ರನ್ನ ಬೈಯೋದು ಉದ್ದೇಶ ಅದಲ್ಲ. ಆವಮ್ಮ ಇವರೆಲ್ಲ ಏನಂದರೆ ದೇವಮಾನವರು ಅಂತ ಕರೀತಾರೆ ಅವ್ರನ್ನ. ಅಂದರೆ ಅವ್ರಿಗೆ ಅವ್ರ ಪ್ರಪಂಚ ಬಿಟ್ಟು ಬೇರೆ ಗೊತ್ತಿಲ್ಲ. ಈಗ ಅಷ್ಟೊಂದು ಮಾತಾಡೋದಕ್ಕೆ ಅಷ್ಟು ತಿಳುವಳಿಕೆ ಕಮ್ಮಿ, ಅದಕ್ಕೂ ತಿಳುವಳಿಕೆ ಕಮ್ಮಿ. ಇವ್ರನ್ನ ಬೈಯೋಕ್ಕಾಗೋದಿಲ್ಲ, ಬುದ್ಧಿ ಆಗೋದು ಬಿಟ್ಟು ಅವರು ಟ್ಯೂಷನ್ಗೆ ಬರ್ತಾರೆ. ಅವರು ದೇವ್ರ ಸಹ ಕೈ ಮುಗಿತಾರೆ. ಯಾರು ಈಗ ನಾವು ಉದಾಹರಣೆ, ನಾವು ಮಕ್ಕಳಿದ್ದಾಗ ದೇವರು ಮುಗಿರಿ, ಕಲ್ಕಂಡ್ರು ಮುಗಿರಿ, ಹಿರಿಯರ ಕಂಡ್ರು ಮುಗಿರಿ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಡಿ. ಈಗ ಯಾವನು ಮೊಬೈಲಿಗೆ ಬರ್ತಾರೆ. ಅದು ಈಗ ಈ ಮಾವನಬೋರು ಇದ್ರಲ್ಲ, ಸದ್ಗುರುಗಳು ಪವಾಡ ಪುರುಷರು ಇದ್ರಂತಲ್ಲ, ಹಿಂದಿನ ಕಾಲದಲ್ಲಿ ಇದ್ರಂತೆ, ನಾವು ನೋಡಿದ್ದೀವಲ್ಲ, ಕೇಳಿದ್ದೀವಲ್ಲ. ಅವ್ರಿಗೆ ಮತ್ತೆ ಬಂದರು ಅಂಥ ಪವಾಡ ಪುರುಷರು ಬ್ಯಾಡ್ ಮೆಸೇಜ್ ಮಾಡ್ತಾರೆ. ಈಗ ಪವಾಡ ಪುರುಷ ಯಾಕೆ ದೇವ್ರು ಬಂದರೂ ಬ್ಯಾಡ್ ಮೆಸೇಜ್ ಮಾಡ್ತಾರೆ. ದೇವ್ರನ್ನ ಹುಟ್ಟು ಮತ್ತೆ ಯಾರು ಹುಟ್ಟು ಬಂದರೆ ದೇವ್ರಿಗೂ ಬ್ಯಾಡ್ ಮೆಸೇಜ್ ಮಾಡ್ತಾರೆ. ಈಗ ಬೈಯಲ್ವ, ರಾಮ ಹಂಗಿದ್ದಂತೆ, ಸೀತೆ ಹಿಂಗಿದ್ದಂತೆ, ಅವಳು ಹಿಂಗಿದ್ಲೆ, ಇವಳು ಹಿಂಗಿದ್ದಂತೆ ಏಕೋಚನ ಮಾತಾಡ್ತಾರೆ. ನಮ್ಮ ಜನ ಈಗ ನಿನ್ನ ಸೇವೆ ಇದೆಯಲ್ಲ, ನಾನು ಈ ಸಲ ಸೇವೆ ಮಾಡಿ ಸಾಕಷ್ಟು ಕಷ್ಟ ಅನುಭವಿಸಿದ್ದೀನಿ. ಮತ್ತೆ ನೀರಿಕ್ಕಿ ಮತ್ತು ನಿಮಗೋಸ್ಕರ ಖುಷಿ ಇಡ್ತೀನಿ ಮೇಲೆ, ಅಲ್ಲೊಂದು ಚೂರು ಕಿರಿಕಾರ ತೆಗಿತೀನಿ. ಯಾಕೆಂದರೆ ನಮ್ಮ ಜನ ಈಗ ಮೊನ್ನೆ ಸಾಯಂಕಾಲ ಬಂದಿದ್ದೀನಿ, ನೀರು ಅಲ್ಲಿದಲ್ಲ ನಿಲ್ಲಿಕ್ಬೋದು ಅಂತ ಕೇಳಿದಲ್ಲೇ ಸಿಪ್ಪಲ್ಲ ಕೇಳ್ತಾರೆ. ನೀರು ಅಲ್ಲಿ ಹೋಗ್ತಾರೆ, ಕಾಟೊಳಕ್ಕೆ ನೀರು ಒಂದು 8 ಗಂಟೆ ಬಂದಿದ್ದು ಕಟ್ಲ ಇತ್ತು. ಹಾಂ ಆಯಿತು, ಎಲ್ಲಿಟ್ಬಿಡಿ ನೀರು ಅಂತಾರೆ. ಹಾಂ ತೊಂದರೆ ನೀವೆಲ್ಲ ಒಂದ್ಸರಿ ನನ್ನ ತಮ್ಮಗೆ ತಮ್ಮ ಇದು ಸನ್ಮಾನ ಅಲ್ಲ, ಗೌರವ. ಜೋರ ಒಂದ್ಸರಿ 4 ಜನಕ್ಕೆ ಸಹಾಯ ಮಾಡಕ್ಕೆ ಬಂದ್ರೆ ತಮ್ಮ ಒಂದ್ಸರಿ ತಮ್ಮ ಇನ್ನೂ 100 ಜನ ಸಹಾಯ ಮಾಡೋ ಶಕ್ತಿ ಕೊಡಲಿ. ಒಂದು ಯಾವತ್ತ ನಾನೇ ನಿಮ್ಮ ಮನೆ ಊಟಕ್ಕೆ ಬಂದ್ಬಿಡ್ತೀನಿ, ಪ್ರೀತಿನ ತಮ್ಮ ಅಂತ. ಹಾಂ ಇದು ನಿಟ್ಟೂರಲ್ಲಿ ಒಬ್ಬರನ್ನ ಮಗನ ಹುಷಾರು ಮಾಡಿದ್ದೀನಿ, ಅವರೇ ಫೋಟೋಸ್ ಕೊಡಿದರು ಗೊತ್ತಲ್ವಾ, ಅವರೇ ನಮ್ಮ ವಿಡಿಯೋ ಮಾಡೋದು. ನೀನು ಒಂದ್ಸರಿ ತನ್ನ ತಮ್ಮ ನಂಬರನ್ನ ಭಾಳ ಸಂತೋಷ. ಕುಡಿ ನೀರು ತಂದ್ಕೊಟ್ಟಂತ ತಮ್ಮ. ಇನ್ನು ಅವರೊಬ್ಬಳೇ ಹೆಂಡತಿ ಒಳ್ಳೆ ನಾದ್ನಿ. ಇನ್ನೊಂದಮ್ಮ ಯಾರು ಇನ್ನೊಂದು ಅಜ್ಜಿದ ಅಮ್ಮ ಅಂದ ಯಾವ ಮಮ್ಮಿ? ಈ ಮಮ್ಮಿನಾ? ಮಮ್ಮಿ ಅವರ್ ಯು ಇಂಗ್ಲೀಷ್ ಕಲಿ, ಕಾಣಕ್ಕೆ ಯಾರು ಬೆಲೆ ಕೊಡಲ್ಲ. ಇನ್ನೊಂದು ಸಿರುತ್ತೆ ಮರಿ ಕೊಡಿ ಅವ್ರಿಗೆ ಒಂದು ಅಮ್ಮಂದ. ನಮ್ಮ ಬಾಯ್ಲಿ ಕಡೆ ಯಾರು ನಮ್ಮ ನಿಮಗೆ ತಮ್ಮ. ಭಾಳ ಸಂತೋಷ ಕಳೆ ನಿಮ್ಮ ಬಗ್ಗೆ ನಂಗೆ ಖುಷಿ ಅನ್ಸುತ್ತೆ. ನಾನೇ ಮನಸ್ಸಿಗೆ ಪಾಸ್ ಆಗ್ತೀನಿ ಹೇಳಿದ್ರೆ ಜನಸೇವೆ ಮಾಡೋದು ಭಾಳ ಕಡಿಮೆ. ಯಾಕಂದರೆ ಅದೊಂದು ಕಾಲದಲ್ಲಿ ಇತ್ತು. ನಾನು ಸಾಮಾನ್ಯವಾಗಿ ಈ ಯಾವುದ್ರ ಬಗ್ಗೆ, ಈ ಗುರುಗಳ ಬಗ್ಗೆ, ಈ ಹಳೆಯ ಚರಿತ್ರೆ ಬಗ್ಗೆ ಓದ್ತಾ ಇರ್ತೀನಿ. ಅವ್ರು ಇದ್ದರಂತೆ ಅಂತಾರೆ. ನನ್ನ ರಾಜನ ಒಬ್ಬರ ಬಗ್ಗೆ ತಿಳ್ಕೊಂಡೆ ನಾನು. ಅವ್ರು ಮುಟ್ತಾ ಇರಲ್ವಂತೆ, ದೂರ ನಿಂತ್ಕೊಂಡು ಗುರುಗಳಾಗ್ಬೋದು. ನಾನು ಅಂದರೆ ನಾವು ಕೈ ಸಿಗಬಾರ್ದು ಅವ್ರಿಗೆ. ಕೈ ಸಿಕ್ಕಿದ್ರೆ ನಮ್ಮನ್ನು ಹೆಂಗೆ ನೋಡ್ತಾರೆ ಅಂದರೆ, ಉದಾಹರಣೆ ಹೇಳಿಲ್ವಾ, ಯಾರೋ ಮನೆ ಹೇಳ್ತಾ ಇದ್ದ, ಕೈ ಸಿಗೋದಕ್ಕ ಅದು ಅಮೃತ ಆಗುತ್ತಂತೆ, ಕೈ ಸಿಕ್ಬೋದು ವಿಷ ಆಗುತ್ತಂತೆ ಅಂತೇಳಿ. ಈಜೆ ಸಿಕ್ಕಬಾರ್ದು ಯಾರು. ಹಂಗಾಗಿ ಜನ ಹಂಗಂತಾರೆ. ಈಗ ನನ್ನ ನೀತ ನೋಡಿ ಎಷ್ಟು ಖುಷಿ ಆಗ್ತದೆ ಅನ್ನೋದು ಒಳಗೈತೆ. ಬಟ್ ಇದೊಂದು ನೋಡಿ ಏನೋ ಖುಷಿ ಆಗ್ಬಿಡುತ್ತೆ ನನಗೆ. ಚಿಕ್ಕನ ಅಂತ ಅನ್ಸ್ಬಿಡುತ್ತೆ. ಆ ಮಕ್ಕಳುಗಳು ಈಗ ಅಲ್ಲಿ ಟ್ಯಾಂಕ್ ಇದೆ ನೋಡ್ತಮ್ಮ, ಅಲ್ಲಿ ನೀರು ಆನ್ ಮಾಡ್ಕೊಂಡು ಮಕ್ಕಳು ಆಡ್ತಿದ್ರು, ಅವ್ರ ಮೊಬೈಲಿಗೆ ಇರ್ತಾರೆ, ವಿನಃ ನೀರು ಮುಟ್ಟೋದಿಲ್ಲ. ಅಲ್ಲಿ ಕಲ್ಲು ರಾಮಣ್ಣ ಅಂತ ಲೋಕಾಯುಕ್ತರು ದಿನ ನೆನ್ಸ್ಕೊಂತೀವಿ ಅವನ್ನ. ಲೋಕಾಯುಕ್ತರು ಪುಣ್ಯಾತ್ಮ ಕೈ ಬಂದವೆ ಅಂತ ಕಲ್ಲಾಕೋಯ ನಾನು ಕುತ್ಕೊಳ್ಳಿ ಯಾರ ಅಂತ. ಅಲ್ಲಿ ಎಂಟಿ ಕುಣಿಸಿ ಗಂಡು ಬರ್ತಾನೆ, ಮೊಬೈಲ್ ಹೊಡ್ಸ್ಕೊಂಡು ಹುಷಾರಾಗಲಿ ಎಂಟಿ ಏನಲ್ಲ, ಇನ್ನು ಲೇಟಾ ಅಂತಾನೆ. ಏನು ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಈ ಗಂಡು ಕುಡಿಸಿ ಎಂಟಿ ಬರ್ತಾರೆ. ಇನ್ನು ಎಷ್ಟೊತ್ತಾಗ ನಮ್ಮ ಹಸ್ಬೆಂಡ್ ನೋಡಿ ಕೂತಾರೆ, ಕುರ್ಲಾಮಲ್ಲಿ ಲೇಟ್ ಆಗುತ್ತೆ. ಮಗನ ಮದುವೆ ಆಗುತ್ತಾ, ಮಗನಿಗೆ ಎಂಟಿ ಸೊಸೆ ಬರ್ತಾವ ಅಂತ ಕೇಳ್ತಾರೆ. ಬರಲಿ ಅಂತ ಅಡ್ಬಿಡೋದು ನೋಡು, ನಮ್ಮ ಮಗನ ಸೊಸೆ ಬರಲಿ ಅಂತ ಗಂಡ ಎಂಟಿ ಇಬ್ಬರು ಬಂದು ಬೀಳೋದು. ಆಮೇಲೆ ಇನ್ನು ಹಂಗೆ ಜನಗಳು ದೇವ್ರನ್ನ ನಾವು ಏನು ಮಾಡ್ಬೇಕಂತ ಯಾವುದೇ ಕಾರಣಕ್ಕೂ ಪ್ರಕೃತಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೇಡಿಕೆ ಬೇಕು. ಇನ್ನು ನೀವೆಲ್ಲ ಗುದ್ದಾಡ್ತೀರಿ, ನಾವು ಗೌಡ್ರು ಇವ್ರು ಎತ್ತಿ ಇವ್ರ ತಾಯಿನೇ ನಮ್ಮನೆ ಕೆಲಸ ಮಾಡೋದು. ಇವ್ರ ಮಗನಿಗೆ ಇವ್ರ ತಮ್ಮನೇ ಗಿಫ್ಟ್ ಕೊಟ್ಟಿರೋದು, ಅಮ್ಮಂಗೆ ಗಿಫ್ಟ್ ಕೊಟ್ಟಿರೋದು, ನಾವೇ ಸಾಕಿರೋದು. ನೀವೆಲ್ಲ ಗುದ್ದಾಡ್ತೀರಿ ಜಾತಿಗೆ ಜೊತೆ ಅಂತ. ನಾವೇನೂ ಇಲ್ಲ. ನಿಮ್ಮ ಅಣ್ಣ ಯಾರೇ ಆಸ್ತಿ ಯಾರಿಗೆ ಕೊಡ್ತೀಯ? ನನಗೆ ಕೊಡ್ತಾವಂತ. ಗಂಡನ ದಯ ಕೊಡ್ತೀನಿ ಅಂತ ಇಂಥ ತಂಗಿಯರ ಸಾಕಲ್ವಾ. ನೀನು ಆಸ್ತಿ ಬೇಡ, ನೀನು ಪ್ರೀತಿ ಸಾಕು. ಒಂದ್ಸರಿ ಏನು ಗೊತ್ತಿದೆ, ತಾಯಿ ನೀವು ಹೊಡಿತೀವಿ. ಅದಕ್ಕೆ ನಾನು ಹೇಳ್ತೀನಿ, ನೀವು ಬೇಡ್ಕೊಳ್ಳಿ. ನಾನು ಒಂದ್ಸರಿ ಹೇಳ್ತೀನಿ ಕೇಳಿ, ನೀವು ಇಬ್ಬರು ಹೇಳ್ತೀನಿ, ತಾಯಿ ತಂದೆಗಿಂತ ದೇವರಿಲ್ಲ ಈ ಜಗತ್ತಿನಲ್ಲಿ.
ಒಳ್ಳೆದಾಗುತ್ತೆ. ತಾಯಿ ತಂದೆಗೆ ನಾನು ಇವತ್ತು ನಮ್ಮ ತಂದೆ ಬಿಟ್ಟು ಮಾಡಲ್ಲ. ಎರಡನೇದು ಭಾಳ ಪವರ್ ಅಂದರೆ ಗುರು ಹಿರಿಯರು. ಆಮೇಲೆ ನಮಗೆ ಬುದ್ಧಿ ಹೇಳ್ತಾರೆ ಅವರು ಮರಿಬಾರ್ದು. ನಮಗೊಂದು ಬುದ್ಧಿ ಹೇಳೋರು ಮತ್ತೆ ಆಮೇಲೆ ನಮ್ಗೆ ಕೆಡಪಾಯಿಸ್ತಾರೆ, ನಮ್ಮ ಫ್ರೆಂಡ್ ಮಾಡ್ಕೋಬೇಕು. ನಮ್ಗೆ ಯಾರು ಕೆಡಪಾಯಿಸ್ತಾರೆ ಅವರು ಹೆಂಗೆ ಉದಾಹರಣೆಗೆ ಇಬ್ಬರು ಹುಡುಗಿಯರು ಹೋಗ್ತಾ ಇರ್ತಾರೆ. ಒಂದು ಹುಡುಗಿ ಪಕ್ಕದ ಹುಡುಗಿ ನೋಡೋ ಆ ಹುಡುಗ ಚೆನ್ನಾಗಿ ಲೈವಲ್ಲಿ ನಗ್ಬಾರ್ದು. ಇದು ನಿನ್ನಿಂದ 1000 ಜನ ಹುಷಾರಾಗುತ್ತೆ. ಅವ್ರಿಗೆ ಹೇಳು ಏನಾಯ್ತು ಹೇಳ್ಪಟ್ಟ. ಹಾಂ ಏನಾಯ್ತು? ನಮ್ಮದು ಚಿಕ್ಕಬಳ್ಳಾಪುರ. ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಮದುವೆ ಆಗಿರೋದ್ರಿಂದ ಸೊ ನಾವಲ್ಲಿ ಇದ್ದಾಗ ಅಂದರೆ ಈ ಪಾಪುಗೆ 3 ತಿಂಗಳಾದ್ರೂ ಹಾಲು ಕುಡಿತಾ ಇರಲಿಲ್ಲ. ಸೊ ಅಲ್ಲಿಗೆ ದೇವ್ರು ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ನಮ್ಮ ಮಿಸಸಲ್ಲಿ ಬಂದಿದ್ದು. ಸೊ ಆಮೇಲೆ ದೇವ್ರು ಬಂದುಬಿಟ್ಟು ಬೆಳ್ಳು ಬಾಯಿಗೆ ಇಟ್ಬಿಟ್ಟು ಇನ್ಮೇಲೆ ಇವತ್ತಿಂದ ಕುಡಿಯುತ್ತೆ ಹೋಗು ಹಾಲು ಕುಡಿಯುತ್ತೆ ಅಂದಮೇಲೆ ಅವತ್ತು ನೈಟಿಂದನೇ ಕುಡಿಯೋಕ್ಕೆ ಸ್ಟಾರ್ಟ್ ಆಯಿತು ಹಾಲು. ಇವತ್ತವರೆಗೂ ಏನು ಹೆಚ್ಚು ಕಡಿಮೆ ಇದ್ದೀರೋ ದೇವ್ರು ಕಾಪಾಡ್ಕೊಂಡು ಬರ್ತೀವಿ. ಖಂಡಿತ ಬಾಬಾ ಭಾಳ ಬೆಳ್ಳಿಗೆ ಹಿಂಸೆ ಬೆಳ್ಳಿಗೆ ನಿಮ್ಗೆ ಜ್ವರ ಮಾಡ್ತಾಳೆ ಈ ಕತ್ತಿಯ ಅಯ್ಯಪ್ಪ. ಹಾಂ ಯಾಕೆ ಹೇಳು ಭಾವ ನಿದ್ದು ನಮ್ಮಿಂದ ಒಬ್ರು ಒಳ್ಳೆದಾಗುತ್ತೆ ಅಂತ ಮನ್ಸಲ್ಲಿ ಹೋದಾಗ ಕಟ್ಟಪ್ಪ. ಅವಾಗ ಈಗ ವೀಡಿಯೋ ಮಾಡಿ ಓದೋದು ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ. ಎಂತೆಂಥ ಹುಷಾರು ಮಾಡ್ಬಿಡೀನಿ.